ನೀರು, ಗಾಳಿ, ಬೆಂಕಿಗೆ ಎದುರಾಗಿ ನಿಲ್ಲುವಂತಹ ಶಕ್ತಿ ಈ ಭೂಮಿಯ ಮೇಲಿನ ಯಾವ ನಿರ್ಮಾಣಕ್ಕೂ ಇಲ್ಲ. ಶತಮಾನಗಳಿಂದ ಅಲುಗಾಡದೆ ನಿಂತಿದ್ದಂಥ ಬೃಹತ್ ಬಂಡೆಗಲ್ಲುಗಳು ನೀರಿನ ರಭಸಕ್ಕೆ ಥರ್ಮಾಕೋಲ್ ಚೆಂಡುಗಳ ಹಾಗೆ ತೇಲಿ ಹೋಗ್ತಾ ಇವೆ. ಹತ್ತಿ ಉಂಡೆಗಳ ಹಾಗೆ ನದಿಯ ಸುಳಿಯಲ್ಲಿ ಹೊರಳಾಡ್ತಾ ಇವೆ. ಸೇತುವೆಗಳು, ಮನೆಗಳು, ಗಡಿ ಕಚೇರಿಗಳು ಎಲ್ಲವೂ ಕೂಡ ಕ್ಷಣಾರ್ಧದಲ್ಲಿ ನದಿಯ ಒಡಲನ್ನು ಸೇರಿವೆ. ಇದು ಪ್ರಕೃತಿಯ ರುದ್ರ ನರ್ತನ. ಪ್ರಕೃತಿಯ ಮುಂದೆ ಮನುಷ್ಯ ನಿರ್ಮಾಣ ಮಾಡಿದಂಥ ಕಾಂಕ್ರೀಟ್ ಗೋಡೆಗಳು ತರೆಗೆಲೆಗಳ ಹಾಗೆ ಉದುರು ಹೋಗಿವೆ. ಆಗಸ್ಟ್ 26ರ ಬುಧವಾರ ಬೆಳಿಗ್ಗೆ ನೇಪಾಳದ ಹಿಮಾಲಯ ಶ್ರೇಣಿಯಲ್ಲಿ ಸಂಭವಿಸಿದಂಥ ಈ ಜಲಪ್ರಳಯ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಬೋತೆಕೋಶಿ ಮತ್ತೆ ಲೆಂಡೆ ನದಿಗಳು ಸೃಷ್ಟಿ ಮಾಡಿದಂಥ ಈ ಅನಾಹುತಕ್ಕೆ ಇಡೀ ರಸುವಾ ಮತ್ತೆ ನುವಾಕೋಟ ಜಿಲ್ಲೆಗಳು ಅಕ್ಷರಶಃ ಕೊಚ್ಕೊಂಡು ಹೋಗಿವೆ. 2026ರ ಆಗಸ್ಟ್ 27ರ ಗುರುವಾರ ಬೆಳಗಿನ ವೇಳೆಗೆ ಲಭ್ಯ ಇರುವಂತಹ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಸಾವಿನ ಸಂಖ್ಯೆ ಈಗಾಗಲೇ 160 ದಾಟಿದೆ. ಮೃತರ ಪೈಕಿ ರಕ್ಷಣಾ ಕಾರ್ಯದಲ್ಲಿದ್ದಂಥ ಸೇನಾ ಸಿಬ್ಬಂದಿ ಮತ್ತೆ ಪೊಲೀಸರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅನ್ನೋದು ದುರಂತದ ತೀವ್ರತೆಯನ್ನು ತೋರಿಸುತ್ತೆ. ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಂಥ ಕನಿಷ್ಠ 44 ಸೇನಾ ಯೋಧರು ನೀರಿನ ರಭಸಕ್ಕೆ ಸಿಲುಕಿ ಪ್ರಾಣ ಕಳ್ಕೊಂಡಿದ್ದಾರೆ. ನಾಪತ್ತೆಯಾದವರ ಸಂಖ್ಯೆ 500ರ ಗಡಿ ದಾಟಿದೆ. ಈ ಪೈಕಿ ಕನಿಷ್ಠ 142 ಭಾರತೀಯರು ಸೇರಿದ್ದಾರೆ. ಒಟ್ಟಾರೆ ಕನಿಷ್ಠ 291 ವಿದೇಶಿ ಪ್ರವಾಸಿಗರು ಮತ್ತೆ ಕನಿಷ್ಠ 93 ನೇಪಾಳಿ ಪ್ರಜೆಗಳು ಸುಳಿವು ಸಿಗ್ತಾ ಇಲ್ಲ. ನಾಪತ್ತೆಯಾದ ಭಾರತೀಯರ ಪೈಕಿ ಕನಿಷ್ಠ 37 ಜನರು ಅನಿವಾಸಿ ಭಾರತೀಯರು ಅಂತ ಗುರುತಿಸಲಾಗಿದೆ. ಅಮೆರಿಕ, ಬ್ರಿಟನ್, ನೆದರ್ಲ್ಯಾಂಡ್ಸ್, ಮಲೇಷ್ಯಾ, ಆಸ್ಟ್ರೇಲಿಯಾ ಮತ್ತೆ ದಕ್ಷಿಣ ಆಫ್ರಿಕಾದ ಪ್ರವಾಸಿಗರು ಕೂಡ ನೀರಿನ ಅಲೆಗಳ ಪಾಲಾಗಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆಗೆ ತೆರಳೋದಿಕ್ಕೆ ಗಡಿ ತಪಾಸಣಾ ಕೇಂದ್ರದಲ್ಲಿದ್ದಂಥ ಯಾತ್ರಿಕರು ಕೂಡ ಈ ಪ್ರವಾಹದಲ್ಲಿ ಸಿಕ್ಕಾಕೊಂಡಿದ್ದಾರೆ. ರಸುವಾ ಗಡಿಯ ಇಮಿಗ್ರೇಷನ್ ಕಚೇರಿನೇ ನದಿಯಲ್ಲಿ ಕೊಚ್ಕೊಂಡು ಹೋಗಿದೆ. ಈ ಜಲಪ್ರಳಯದ ಸ್ವರೂಪ ಮತ್ತೆ ವೇಗ ಅತ್ಯಂತ ವಿನಾಶಕಾರಿಯಾಗಿದೆ. ಹಿಮಾಲಯದ ಟಿಬೆಟ್ ಭಾಗದಲ್ಲಿ ಹಿಮಪಾತ ಅಥವಾ ಗ್ಲೇಸಿಯರ್ ಸರೋವರ ಒಡೆದು ನೀರು ಏಕಾಏಕಿ ನುಗ್ಗಿದೆ. ಅಮೆರಿಕದ ಭೂವೈಜ್ಞಾನಿಕ ಸಮೀಕ್ಷೆ ಪ್ರಕಾರ ಬುಧವಾರ ಬೆಳಿಗ್ಗೆ 8:37ಕ್ಕೆ ಟಿಬೆಟ್ ಗಡಿಯಲ್ಲಿ 4.4 ತೀವ್ರತೆಯ ಭೂಕಂಪ ಸಂಭವಿಸಿತ್ತು. ಈ ಭೂಕಂಪದಿಂದಾಗಿ ನೈಸರ್ಗಿಕ ಹಿಮದ ಅಣೆಕಟ್ಟು ಒಡೆದ್ಬಿಟ್ಟು ಅಪಾರ ಪ್ರಮಾಣದ ನೀರು ಕೆಳಮುಖವಾಗಿ ಧುಮುಕಿದೆ ಅಂತ ಹೇಳಲಾಗಿದೆ. ಬೋತೆಕೋಶಿ ನದಿಯ ನೀರಿನ ಮಟ್ಟ ಕೇವಲ 10 ನಿಮಿಷಗಳಲ್ಲಿ 3 ಮೀಟರ್ಗಿಂತನೂ ಹೆಚ್ಚು ಏರಿಕೆಯಾಗಿದೆ. ತಿಮುರೆ, ರಸುವಾ ಗಡಿ ಮತ್ತೆ ತ್ರಿಶೂಲಿ ಬಜಾರ್ ಪ್ರದೇಶಗಳು ಸಂಪೂರ್ಣವಾಗಿ ನಾಶ ಆಗಿವೆ. ರಸುವಾ ಜಿಲ್ಲೆಯ ಪ್ರಸಿದ್ಧ ತ್ರಿಭುವನ್ ತ್ರಿಶೂಲ್ ಹೈಸ್ಕೂಲ್ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿದೆ. 100 ಮನೆಗಳು, ದೇವಾಲಯಗಳು ಮತ್ತೆ ವಾಣಿಜ್ಯ ಮಳಿಗೆಗಳು ನೆಲಸಮವಾಗಿವೆ. ನೇಪಾಳದ ಇಂಧನ ಮೂಲಸೌಕರ್ಯದ ಮೇಲೂ ಕೂಡ ಈ ಪ್ರವಾಹ ಭಾರಿ ಹೊಡೆತ ನೀಡಿದೆ. ನಿರ್ಮಾಣ ಹಂತದಲ್ಲಿದ್ದಂಥ ಹಾಗೂ ಕಾರ್ಯನಿರ್ವಹಿಸ್ತಾ ಇದ್ದಂಥ 6 ಬೃಹತ್ ಜಲವಿದ್ಯುತ್ ಯೋಜನೆಗಳು ಕೂಡ ಧ್ವಂಸಗೊಂಡಿವೆ. 430 ಮೆಗಾವ್ಯಾಟ್ ಸಾಮರ್ಥ್ಯದ ಪ್ರಮುಖ ವಿದ್ಯುತ್ ಕೇಂದ್ರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ದೇಶದ ಒಟ್ಟು 13 ವಿದ್ಯುತ್ ಯೋಜನೆಗಳು ಪ್ರವಾಹಕ್ಕೆ ಸಿಲುಕಿದ್ದು ಸುಮಾರು 748 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಧಕ್ಕೆಯಾಗಿದೆ. ಇದು ನೇಪಾಳದ ಒಟ್ಟು ರಾಷ್ಟ್ರೀಯ ವಿದ್ಯುತ್ ಉತ್ಪಾದನೆಯ 12%ಕ್ಕಿಂತಲೂ ಅಧಿಕ ಭಾಗ ಆಗಿದೆ. ಸಂಪರ್ಕ ರಸ್ತೆಗಳು ಕೂಡ ಕಳೆದು ಹೋಗಿದ್ದು ಹೆಲಿಕಾಪ್ಟರ್ ಇಳಿಯೋದಿಕ್ಕೂ ಕೂಡ ಗಟ್ಟಿ ನೆಲ ಸಿಗದೆಯಷ್ಟು ಮಟ್ಟಿಗೆ ಕೆಸರು ಮತ್ತೆ ಕಲ್ಲು ಬಂಡೆಗಳು ರಾಶಿ ಬಿದ್ದಿವೆ. ಈ ದುರಂತದ ಮುನ್ಸೂಚನೆ ಮತ್ತೆ ಸಂವಹನ ವೈಫಲ್ಯದ ಬಗ್ಗೆಯೂ ಕೂಡ ಗಂಭೀರ ಪ್ರಶ್ನೆಗಳೆದ್ದಿವೆ. ಟಿಬೆಟ್ನಲ್ಲಿ ಪ್ರವಾಹ ಉದ್ಭವವಾದ ಸುಮಾರು 45 ನಿಮಿಷಗಳ ನಂತರ ಅದು ನೇಪಾಳದ ಗಡಿಯನ್ನು ಪ್ರವೇಶ ಮಾಡಿದೆ. ಆದರೆ ಚೀನಾ ಆಡಳಿತದಿಂದ ಸಕಾಲದಲ್ಲಿ ಯಾವುದೇ ಮಾಹಿತಿ ನೇಪಾಳಕ್ಕೆ ಸಿಕ್ಕಿಲ್ಲ ಅನ್ನುವಂಥ ಆಪಾದನೆಗಳು ಕೇಳಿಬಂದಿವೆ. ಕಳೆದ ವರ್ಷವೂ ಕೂಡ ಇದೇ ಭಾಗದಲ್ಲಿ ಇಂಥ ಘಟನೆ ನಡೆದಿದ್ರೂ ನೆರೆಹೊರೆಯ ದೇಶಗಳ ನಡುವೆ ತುರ್ತು ಸಂವಹನ ವ್ಯವಸ್ಥೆ ಸುಧಾರಿಸಿಲ್ಲ. ನೇಪಾಳದ ಹೊಸ ಪ್ರಧಾನಿ ಬಾಲೆನ್ ಶಾ ಸರ್ಕಾರಕ್ಕೆ ಈ ಜಲಪ್ರಳಯ ಅತ್ಯಂತ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಮತ್ತೆ ಇನ್ನೊಂದು ಕಡೆ ಹಿಮಾಲಯದಿಂದ ಹರಿದು ಬರುವಂತಹ ಈ ನದಿ ನೀರು ತ್ರಿಶೂಲಿ ಮತ್ತೆ ಗಂಡಕ್ ನದಿಗಳ ಮೂಲಕ ಭಾರತದ ಗಡಿಯನ್ನು ಪ್ರವೇಶ ಮಾಡ್ತಾ ಇದೆ. ಬಿಹಾರದ ಪಶ್ಚಿಮ ಚಂಪಾರಣ್, ಪೂರ್ವ ಚಂಪಾರಣ್, ಗೋಪಾಲ್ಗಂಜ್, ಸಾರಣ್ ಮತ್ತೆ ವೈಶಾಲಿ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಉತ್ತರ ಪ್ರದೇಶದ ಕುಶಿನಗರ ಮತ್ತೆ ಮಹಾರಾಜ್ಗಂಜ್ ಜಿಲ್ಲೆಗಳಲ್ಲೂ ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ. ಗಂಡಕ್ ಬ್ಯಾರೇಜ್ನಲ್ಲಿ ನೀರಿನ ಒಳಹರಿವು ಹೆಚ್ಚಾಗ್ತಾ ಇದ್ದು ನದಿ ತೀರದ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗ್ತಾ ಇದೆ. ಭಾರತ ಸರ್ಕಾರ ಕೂಡ ರಕ್ಷಣಾ ಕಾರ್ಯಕ್ಕೆ ಬೆಂಬಲವಾಗಿ C-17 ಮತ್ತೆ C-130 ಯುದ್ಧ ವಿಮಾನಗಳನ್ನ ಸನ್ನದ್ಧ ಸ್ಥಿತಿಯಲ್ಲಿ ಇಟ್ಕೊಂಡಿದೆ. ಪರ್ವತಗಳ ನಡುವೆ ರಭಸದಿಂದ ನುಗ್ಗಿ ನೀರು ಶಾಂತ ಆಗಬಹುದು, ಆದ್ರೆ ಅದು ಬಿಟ್ಟು ಹೋದಂಥ ನೋವು ಮತ್ತೆ ಶೂನ್ಯತೆ ಅಷ್ಟು ಸುಲಭವಾಗಿ ಮಾಯ ಆಗೋದಿಲ್ಲ. ಮನೆ ಮಠ ಕಳ್ಕೊಂಡಂತಹ ಸ್ಥಳೀಯರು ಮತ್ತೆ ತಮ್ಮವರು ಸುಳಿವಿಲ್ಲದೇನೆ ಅಲ್ಲಿ ಕಾಯ್ತಾ ಇರುವಂತಹ ಯಾತ್ರಿಕರ ಕುಟುಂಬಗಳು ಕಣ್ಣೀರಲ್ಲಿ ಮುಳುಗಿವೆ. ಪ್ರಕೃತಿಯ ಮುನಿಸಿಗೆ ಗಡಿಗಳಿಲ್ಲ, ಯಾವ ನಿಯಮಗಳೂ ಇಲ್ಲ. ಮಾನವನ ಅತಿಯಾದ ಹಸ್ತಕ್ಷೇಪ, ಹವಾಮಾನ ವೈಪರೀತ್ಯ ಮತ್ತೆ ಮುನ್ನೆಚ್ಚರಿಕೆಯ ಕೊರತೆಗಳು ಸೇರಿ ಇಂತಹ ಮಹಾ ದುರಂತಗಳಿಗೆ
ಕಾರಣ ಆಗ್ತಾ ಇವೆ. ಈಗ ನಡೀತಾ ಇರುವಂತಹ ರಕ್ಷಣಾ ಕಾರ್ಯಾಚರಣೆಗಳು ಅವಶೇಷಗಳ ಅಡಿಯಿಂದ ಜೀವಗಳನ್ನು ಹುಡುಕ್ತಾ ಇವೆ. ಆದರೆ ಪ್ರಕೃತಿ ನೀಡಿದಂಥ ಈ ಆಘಾತ ಯಾವತ್ತಿಗೂ ಕೂಡ ಮರೆಯಲಾಗದ ಕರಾಳ ಅಧ್ಯಾಯವಾಗಿ ಉಳಿಯಲಿದೆ. ಇದು ಈವರೆಗಿನ ಅಪ್ಡೇಟ್ಸ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.